ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ದಾವಣಗೆರೆ ಅಂತ ಹೇಳಿದ್ರೆ ಅದು ಕೇವಲ ಬೆಣ್ಣೆ ನಗರಿಯಲ್ಲ, ಕರ್ನಾಟಕ ರಾಜಕಾರಣದ ದಿಗ್ಗಜರ ಪಾಲಿನ ಕೋಟೆ. ಈ ಒಂದು ಮಣ್ಣಿನ ರಾಜಕಾರಣದಲ್ಲಿ ದಶಕಗಳ ಕಾಲ ಅಧಿಪತಿಯಾಗಿ ಮೆರೆದವರು ಹಿರಿಯ ಶಾಸಕರಾದ ದಿವಂಗತ ಶಾಮನೂರು ಶಿವಶಂಕರಪ್ಪ. ಶಾಮನೂರು ಶಿವಶಂಕರಪ್ಪ ಅವರು ನಿರ್ಗಮಿಸುತ್ತಿದ್ದ ಹಾಗೆ ಈ ಕೋಟೆಯ ಒಡೆಯನಿಲ್ಲದ ಸಿಂಹಾಸನಕ್ಕೆ ಈಗ ಉಪಚುನಾವಣೆಯ ರಣಕಹಳೆ ಮೊಳಗಿದೆ. ಹಿರಿಯ ಶಾಸಕರ ಜಾಗಕ್ಕೆ ಬರೋದಕ್ಕೆ ಕಿರಿಯ ನಾಯಕರ ದಂಡೆ ಸಜ್ಜಾಗಿದೆ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ? ಎಸ್ಎಸ್ ಕುಟುಂಬದವರಿಂದ ಯಾರು ಕಣಕ್ಕೆ ಇಳಿಯಲಿದ್ದಾರೆ? ಎಸ್ಎಸ್ ಕುಟುಂಬದ ಹೊರತಾಗಿ ಬೇರೆಯವರಿಗೆ ಕ್ಷೇತ್ರ ಹೋಗುತ್ತಾ? ಇನ್ಸೈಡ್ ಮಾಹಿತಿ ಈ ವಿಡಿಯೋದಲ್ಲಿ. ಬೈ ಎಲೆಕ್ಷನ್ ಸಮರ ಯಾರಾಗ್ತಾರೆ ದಾವಣಗೆರೆ ಧಣಿ? ಶಾಮನೂರು ಸಾಮ್ರಾಜ್ಯದಲ್ಲಿ ಯಾರಿಗೆ ಸಿಗುತ್ತೆ ಚಾನ್ಸ್? ಹೌದು, ಕರ್ನಾಟಕ ಈಗ ಉಪಚುನಾವಣೆಯ ರಂಗಿನಲ್ಲಿದೆ. ಅದರಲ್ಲೂ ಕೂಡ ದಾವಣಗೆರೆ ಅಂತ ಹೇಳಿದ್ರೆ ಅದು ಕೇವಲ ಬೆಣ್ಣೆ ನಗರಿಯಲ್ಲ, ಕರ್ನಾಟಕ ರಾಜಕಾರಣದ ದಿಗ್ಗಜರ ಪಾಲಿನ ಕೋಟೆ. ಈ ಮಣ್ಣಿನ ರಾಜಕಾರಣದಲ್ಲಿ ದಶಕಗಳ ಕಾಲ ಅಧಿಪತಿಯಾಗಿ ಮೆರೆದವರು ಹಿರಿಯ ಶಾಸಕ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರು. ಎಸ್ಎಸ್ ಅನ್ನುವಂಥ ಎರಡಕ್ಷರದ ಪ್ರಭಾವ ಎಷ್ಟು ಇತ್ತು ಅಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಕ್ಷರಶಃ ಕಾಂಗ್ರೆಸ್ನ ಅಜೇಯ ಕೋಟೆಯಾಗಿತ್ತು. ಹಿರಿಯ ಶಾಸಕರ ಜಾಗಕ್ಕೆ ಬರೋದಕ್ಕೆ ಕಿರಿಯ ನಾಯಕರ ದಂಡೆ ಸಜ್ಜಾಗಿದೆ. ಒಂದೆಡೆ ಕುಟುಂಬದ ಪರಂಪರೆಯನ್ನ ಉಳಿಸಿಕೊಳ್ಳುವಂತಹ ಹಂಬಲ, ಮತ್ತೊಂದು ಕಡೆ ದಶಕಗಳಿಂದ ಅವಕಾಶ ವಂಚಿತರಾದ ಅಹಿಂದ ವರ್ಗದ ಆಕ್ರೋಶ. ಇದೆಲ್ಲದರ ನಡುವೆ ಕಮಲ ಅರಳಿಸೋದಕ್ಕೆ ಹವಣಿಸ್ತಾ ಇರುವಂತಹ ಕೇಸರಿ ಪಡೆ. ದಾವಣಗೆರೆ ದಕ್ಷಿಣ ಈ ಉಪಚುನಾವಣೆ ಕೇವಲ ಒಂದು ಕ್ಷೇತ್ರದ ಮರುಚುನಾವಣೆಯಲ್ಲ, ಇದು ಜಿಲ್ಲೆಯ ಮುಂದಿನ ದಶಕದ ರಾಜಕಾರಣದ ದಿಕ್ಸೂಚಿ. ಈಗ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಬಿಗ್ ಫೈಟ್ ಶುರುವಾಗಿದೆ. ರಾಜ್ಯದಲ್ಲಿ ಈಗ ಎರಡು ಉಪಚುನಾವಣೆಗಳು ನಡೆಯಲಿದೆ. ಒಂದು ಬಾಗಲಕೋಟೆ HY ಮೇಟಿ ಕ್ಷೇತ್ರ, ಮತ್ತೊಂದು ಶಾಮನೂರು ಶಿವಶಂಕರಪ್ಪ ಅವರ ಕ್ಷೇತ್ರ ದಾವಣಗೆರೆ. ಸದ್ಯಕ್ಕಂತೂ ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಬಿಗ್ ಫೈಟ್ ಶುರುವಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರವು ಕೂಡ 2008ರ ಮರು ವಿಂಗಡಣೆಯ ನಂತರ ಸತತವಾಗಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರು ಬರೋಬ್ಬರಿ 30 ವರ್ಷಗಳ ಕಾಲ ಈ ಭಾಗದ ಜನರ ನಾಡಿ ಮಿಡಿತ ಆಗಿದ್ರು. ಆದ್ರೆ ಈಗ ಅವರ ನಿಧನದಿಂದ ಆಗಿರುವಂತಹ ಶೂನ್ಯವನ್ನ ತುಂಬುವುದಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಮಟ್ಟದ ಕಸರತ್ತುಗಳು ನಡೀತಾ ಇದೆ. ಕಾಂಗ್ರೆಸ್ನ ಮೂಲಗಳ ಪ್ರಕಾರವಾಗಿ ಶಾಮನೂರು ಕುಟುಂಬದೊಳಗೆ ಮೊದಲ ಪೈಪೋಟಿ ಆರಂಭ ಆಗಿದೆ. ಈ ಸಾಲಿನಲ್ಲಿ ಕೇಳಬರ್ತಾ ಇರುವಂತಹ ಮೊದಲ ಹೆಸರು SS ಗಣೇಶ್. ಇವರು ಶಾಮನೂರು ಅವರ ಪುತ್ರರಾಗಿದ್ದು ಕಳೆದ 2 ಚುನಾವಣೆಯಲ್ಲಿ ಹರಿಹರ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನುವಂತಹ ಮಾತುಗಳಿತ್ತು. ಆದರೆ ಈಗ ತಂದೆಯ ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತಹ ಹೊಣೆಗಾರಿಕೆ ಇವರ ಮೇಲಿದೆ. ಇದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಶಾಮನೂರು ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಯುವ ಮತದಾರರನ್ನ ಸೆಳೆಯೋದಕ್ಕೆ ಸಮರ್ಥ್ ಸೂಕ್ತ ಅನ್ನುವಂತ ಅಭಿಪ್ರಾಯ ಕೂಡ ಇದೆ. ಅಂತಿಮವಾಗಿ ಶಾಮನೂರು ಅವರ ಕುಟುಂಬ ಯಾರನ್ನ ಕಣಕ್ಕೆ ಇಳಿಸಬೇಕು ಅನ್ನೋದನ್ನ ತೀರ್ಮಾನ ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಹೈಕಮಾಂಡ್ ಮೇಲೆ ಒತ್ತಡ ಮಾತ್ರ ಇದ್ದೇ ಇದೆ. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎದುರಾದ ಅತಿ ದೊಡ್ಡ ಸವಾಲು ಅಂತ ಹೇಳಿದ್ರೆ ಅದು ಅಹಿಂದ ನಾಯಕರ ಬಂಡಾಯ. ಕಳೆದ 45 ವರ್ಷಗಳಿಂದ ಶಾಮನೂರು ಕುಟುಂಬಕ್ಕೆ ನಿಷ್ಠರಾಗಿದ್ದ ಅಹಿಂದ ನಾಯಕರು ಈಗ ಸಾಮಾಜಿಕ ನ್ಯಾಯದ ಮಂತ್ರವನ್ನ ಪಠಿಸ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 80% ಮತದಾರರು ಅಹಿಂದ ವರ್ಗಕ್ಕೆ ಸೇರಿದವರು. ಇಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ ನಿರ್ಣಾಯಕವಾಗಿದೆ. ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದ ಜಬ್ಬರ್ ಅವರ ನೇತೃತ್ವದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನಲ್ಲಿ ನಡುಕ ಹುಟ್ಟಿಸಿರುವಂತದ್ದು. ನಾವು ಶಾಮನೂರು ಅವರು ಇದ್ದಷ್ಟು ದಿನಗಳು ಗೌರವದಿಂದ ಸುಮ್ಮನಿದ್ವಿ, ಆದ್ರೆ ಈಗ ನಮಗೂ ಕೂಡ ಪ್ರಾತಿನಿಧ್ಯ ಬೇಕು ಅನ್ನುವಂಥದ್ದು ಅವರ ನೇರ ಆಗ್ರಹ. ಅದರಂತೆ ಅಹಿಂದ ವರ್ಗಕ್ಕೆ ಟಿಕೆಟ್ ಅನ್ನ ಕೊಟ್ರೆ ಈ ಕ್ಷೇತ್ರದ ಸಂಪೂರ್ಣ ಚಿತ್ರಣವೇ ಬದಲಾಗಲಿದೆ. ಇನ್ನು ದಾವಣಗೆರೆ ಉತ್ತರದಲ್ಲಿ 2 ಬಾರಿ ಗೆಲುವನ್ನ ಸಾಧಿಸಿರುವಂತಹ ಬಿಜೆಪಿಗೆ ದಕ್ಷಿಣ ಕ್ಷೇತ್ರ ಇದುವರೆಗೂ ಕೂಡ ಕಬ್ಬಿಣದ ಕಡಲೆಯಾಗಿ ಉಳಿದಿದೆ. ಆದ್ರೆ ಈ ಬಾರಿ ಪರಿಸ್ಥಿತಿ ನಮಗೆ ಪೂರಕವಾಗಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಭಾವಿಸಿದ್ದಾರೆ. ಕೇಸರಿ ಪಡೆಯಲ್ಲೂ ಕೂಡ ಆಕಾಂಕ್ಷಿಗಳ ದಂಡೆ ಇದೆ. ಅತ್ಯಂತ ರೋಚಕ ಸುದ್ದಿ ಅಂತ ಹೇಳಿದ್ರೆ ಮಾಜಿ ಕೇಂದ್ರ ಸಚಿವರಾದ GM ಸಿದ್ದೇಶ್ವರ್ ಅವರ ಕುಟುಂಬದವರು ಕೂಡ ಚುನಾವಣೆಗೆ ಧುಮುಕ್ಬೇಕು ಅನ್ನುವಂತಹ ಮಾತುಗಳಿದೆ. ಬಿಜೆಪಿ ಈ ಬಾರಿ ವೇಟ್ ಅಂಡ್ ವಾಚ್ ತಂತ್ರದ ಮೊರೆ ಹೋಗಿದೆ. ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಅನ್ನ ನೀಡುತ್ತೆ ಅನ್ನೋದನ್ನ ಗಮನಿಸಿ ಅದಕ್ಕೆ ತಕ್ಕಂತೆ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ಒಂದ್ ವೇಳೆ ಕಾಂಗ್ರೆಸ್ ಅಹಿಂದ ಅಭ್ಯರ್ಥಿಯನ್ನ ಹಾಕಿದ್ರೆ ಬಿಜೆಪಿ ಲಿಂಗಾಯತ ಕಾರ್ಡ್ ಬಳಸುವಂತಹ ಸಾಧ್ಯತೆ ಹೆಚ್ಚಿದೆ. ಅಥವಾ ಶಾಮನೂರು ಕುಟುಂಬಕ್ಕೆ ಮತ್ತೆ ಅವಕಾಶ ಕೊಟ್ರೆ ಬಿಜೆಪಿ ಮತ್ತೊಂದು ರಣತಂತ್ರ ಆಡೋದ್ರಲ್ಲಿ ಅನುಮಾನ ಇಲ್ಲ.
ಎಲ್ಲದರ ನಡುವೆ ಆ ಕ್ಷೇತ್ರದಲ್ಲಿ ಜನರ ನಾಡಿಮಿಡಿತ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಘಟಾನುಘಟಿ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅಗ್ನಿ ಪರೀಕ್ಷೆ ಎದುರಿಸಬೇಕು. ಸಿದ್ದರಾಮಯ್ಯ ಅವರಿಗೆ ತಮ್ಮ ಮೂಲ ಅಹಿಂದ ಮತ ಬ್ಯಾಂಕ್ನ ತೃಪ್ತಿಪಡಿಸಬೇಕಾದ ಅನಿವಾರ್ಯತೆ ಇದೆ. ಆದರೆ ಡಿಕೆಶಿಗೆ ಪಕ್ಷಕ್ಕೆ ಹಣಕಾಸಿನ ಶಕ್ತಿ ತುಂಬುವಂತ ಶಾಮನೂರು ಕುಟುಂಬವನ್ನ ಕೈಬಿಡಲಾಗದ ಸಂಕಷ್ಟ ಇದೆ. ದಶಕಗಳಿಂದ ಶಾಮನೂರು ಶಿವಶಂಕರಪ್ಪ ಅವರ ವ್ಯಕ್ತಿತ್ವದ ಮೇಲೆ ನಡೆದ ಚುನಾವಣೆ ಈಗ ಸಿದ್ಧಾಂತ, ಜಾತಿ ಮತ್ತು ಕುಟುಂಬ ರಾಜಕಾರಣ ನಡುವಿನ ತಿಕ್ಕಾಟಕ್ಕೂ ಕೂಡ ವೇದಿಕೆಯಾಗಿದೆ. ಅಂತಿಮವಾಗಿ ಈ ಉಪಚುನಾವಣೆಯ ಫಲಿತಾಂಶವು ದಾವಣಗೆರೆಯಲ್ಲಿ ಶಾಮನೂರು ಅವರ ಕುಟುಂಬದ ಯುಗ ಅಂತ್ಯವಾಗ್ತಿದೆಯಾ ಅಥವಾ ಹೊಸ ರೂಪದಲ್ಲಿ ಮುಂದುವರಿಯುತ್ತಾ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.